ಇವತ್ತು ನಾವು ಮನೆಯಲ್ಲೇ ಅರಿಶಿನ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾವಿಲ್ಲಿ ಅರಿಶಿನ ಬೇರನ್ನು ಒಂದು ಡೇ ಫುಲ್ ನೆನೆಸಿಟ್ಕೊಳ್ಳೋಣ. 1 ಡೇ ಆದಮೇಲೆ ಇದು ಸ್ವಲ್ಪ ಮೆತ್ತಗಾಗುತ್ತೆ. ಮೆತ್ತಗಾದಮೇಲೆ ಇದನ್ನು ನಾವು ಈಸಿಲಿ ಇವಾಗ ಇದನ್ನ ಸ್ವಲ್ಪ ಬಿಸಿಲಲ್ಲಿಟ್ಟು ಒಣಗಿಸ್ಕೊಂಡು ಮಾಯ್ಶ್ಚರ್ ಎಲ್ಲ ಹೋದ್ಮೇಲೆ ಇದನ್ನು ಕಟ್ ಮಾಡಿ ತೊಗೊಳ್ಳೋಣ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಸೊ ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಇದು ಈ ಥರ ರೆಡಿಯಾಗಿದೆ. ತರಿಯಾಗಿ ರುಬ್ಕೊಂಡು ಇದನ್ನ ಬಿಸಿಲಲ್ಲಿ 2 ಅವರ್ಸ್ ಆದರೂ ಒಣಗಿಸ್ಬೇಕು. 2 ಅವರ್ಸ್ ಒಣಗಿಸಿದ ಮೇಲೆ ಇದನ್ನು ಮತ್ತೆ ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಇದು ಮಿಕ್ಸಿಗೆ ಹಾಕ್ತಿದ್ದೀವಿ. ಇದು ಮಾರ್ಕೆಟಲ್ಲಿ ಸಿಗೋದು ಅರಿಶಿನ ಪುಡಿಯಲ್ಲಿ ಏನೇನೋ ಮಿಕ್ಸ್ ಮಾಡಿರ್ತಾರೆ ಅಂತೆಲ್ಲ ಕೇಳ್ತೀವಿ. ಸೊ ಇದು ಹೋಮ್ ಮೇಡು, ಇದರಲ್ಲಿ ಯಾವುದೇ ರೀತಿಯ ಮಿಕ್ಸ್ ಇರೋದಿಲ್ಲ, ಒರಿಜಿನಲ್ ಆಗಿರುತ್ತೆ. ಸೊ ಇದು ಸ್ಕಿನ್ನಿಗೂ ತುಂಬ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೂ ಕೂಡ. ನೋಡಿ ಇವಾಗ ಇದು ಈ ರೀತಿ ರೆಡಿ ಆಯಿತು. ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.